ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ದುಬೈಗೆ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ ಆ್ಯಂಡ್ 3rd ಶನಿವಾರ. ಸೊ ಇವತ್ತು ನಾವು ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಚಿಕ್ಕಮ್ಮವರು ಎಲ್ಲರೂ ಕೂಡ. ಸೊ ಬನ್ನಿ ನಮ್ಮ ಜೊತೆ, ನೀವು ಕೂಡ. ನಮ್ಮ ಶ್ರಾವಣ ಮುಗೀತು, ಸೊ ಅದಕ್ಕೆ ಅದನ್ನು ಆಚರಿಸೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್. ಈ ವರ್ಷ ಶ್ರಾವಣ ನಮ್ಮದು ಬೇಗ ಆಯಿತು ಅಂತ ಅನಿಸ್ತು. ಯಾಕಂದರೆ ನಾವು ಮಾಡೋದು 3 ವಾರ. ಭೀಮ್ ಅಮಾವಾಸ್ಯೆಯಿಂದ 3 ಶನಿವಾರ ಅಂತ ಕೌಂಟ್ ಮಾಡ್ತೀವಿ. ಆ್ಯಂಡ್ ಈ ಟೈಮ್ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಶ್ರಾವಣ ಶನಿವಾರ ಬಿದ್ದಿತ್ತು. ಸೊ ಫುಲ್ ಟಯರ್ಡ್ ಆಗಿದ್ವಿ ಹಬ್ಬ ಎಲ್ಲ ಆಚರಿಸಿ. ಬಟ್ ಸ್ಟಿಲ್ ಹೋಗಿ ನಮ್ಮ ಶ್ರಾವಣ ಮುಗಿಸ್ಬೇಕಿತ್ತು. ಆ್ಯಂಡ್ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಪ್ರಸಾದ ಥರ ಕಟ್ಕೊಂಡು ಹೋಗಿದ್ವಿ. ಸೊ ಏನಂದರೆ ಅಲ್ಲಿ ಹೋಗ್ಬಿಟ್ಟೆಲ್ಲ ಹಂಚೋದು ಆ ಥರ ಅಲ್ಲ, ನಾವು ಬರೋವಾಗ ಊಟ ಮಾಡ್ಕೊಂಡು ಬರೋಕ್ಕೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ಇದ್ದಾಗಿಂದ ನಮ್ಮ ತಾತ ಅಭ್ಯಾಸ ಮಾಡಿರೋದಿದು. ಘಾಟಿ ದೇವಸ್ಥಾನಕ್ಕೆ ಮತ್ತು ಕೈವಾರ ಮತ್ತು ಚಿಕ್ಕ ತಿರುಪತಿಗೆ ಹೋಗುವಾಗ ಈ ಥರ ಮನೇಲಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲಾದರೂ ಕುತ್ಕೊಂಡು ತಿನ್ನೋದು. ನಂದು ಪಾಪುದು ಬಾ ಬೇಗ ಪಾಪು. ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಇಲ್ಲ ನಮ್ಮ ಫ್ಲವರ್ ಚೆನ್ನಾಗಿ ಮಮ್ಮಿ ಫೋನ್ ಬೇಕಾ? ಎತ್ಕೊಂಬಿಡು. ಅದಕ್ಕೆ ನಿಮ್ಮ ಅಪ್ಪನ್ಗೆ ಹೇಳಿದ್ರಪ್ಪ. ಯಾರಿನ್ ಚಿಕ್ಕ ತಿರುಪತಿ. ಗೋವಿಂದ 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 ಮಾಡಿ ಮುಕ್ತಾಯ ಮಾಡ್ತೀವಿ ಇವತ್ತು. ನೋಡಿ ಏನ್ ಖುಷಿ ಖುಷಿ ಎಲ್ಲಾರ್ಗು ಗೋವಿಂದ ಮಾಡಕ. ಅಲ್ಲ, ನಾನಿನ್ನ ನಾನ್ ವೆಜ್ ತಿನ್ನಕ. ಶ್ರಾವಣದ 3ನೇ ಶನಿವಾರ ಆಗಿತ್ತಲ್ವ, ಸೊ ಅದಕ್ಕೆ ತುಂಬ ಜನ ಇದ್ದರು. ಕ್ರೌಡ್ ನೋಡೋಕ್ಕಾಗ್ತಿರ್ಲಿಲ್ಲ, ಫುಲ್ ಕ್ಯೂ, ಲೈಕ್ ಆಲ್ಮೋಸ್ಟ್ ಎಂಡ್ ತನಕ ಇತ್ತು. ಆ್ಯಂಡ್ ಏನು ಮಾಡೋದು, ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊತಿದ್ವಿ. ಪ್ರತಿ ವರ್ಷ ತುಂಬ ರಶ್ ಇರುತ್ತೆ. ನಮ್ಮ ರಿಲೇಟಿವ್ ಒಬ್ಬರಿದ್ದರು, ಸೊ ಅವ್ರು ಬಂದುಬಿಟ್ಟು ನಮ್ಮನ್ನ ಈಸಿಯಾಗಿ ದರ್ಶನ ಮಾಡಿಕೊಡ್ತಿದ್ರು. ಬಟ್ ಈ ಟೈಮ್ ಫುಲ್ ಓವರ್ ಕ್ರೌಡ್ ಆಗೋಗಿತ್ತು. ಬಟ್ ನಮ್ಮ ಡ್ಯಾಡಿಗೆ ಯಾರು ಗೊತ್ತಿರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಅದಾದ್ಮೇಲೆ ಬಿಟ್ಟರು. ಯು ಕ್ಯಾನ್ ಸಿ ಮೈ ಹ್ಯಾಪಿನೆಸ್ ದೇರ್. ಆ್ಯಂಡ್ ಇಲ್ಲಿ ಎಲ್ಲರೂ ಇವಾಗ ನಾಮ ಹಾಕ್ಸ್ಕೊತಿದ್ದೀವಿ. ಸೊ ಇದು ಗೋವಿಂದ ಗೋವಿಂದ ಅಂತ ಅಂದ್ಬಿಟ್ಟು ಹಾಕ್ಸ್ಕೊತಾರೆ ಎಲ್ಲರೂ. ಸೊ ಹಂಗೆ ಎಲ್ಲರೂ, ಪಾಪು, ಸೋನು, ನಮ್ಮ ಡ್ಯಾಡಿ, ಚಿಚ್ಚ, ನಾವು ಎಲ್ಲರೂ ಹಾಕ್ಸ್ಕೊಂಡ್ವಿ. ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ. ನಮ್ಮ ಡ್ಯಾಡಿ ಹೀರೋ ಅಲ್ಲ, ನನ್ನ ಕರ್ಕೊಂಡು ಹೋಗ್ತಾರೆ. ವ್ಲಾಗ್ ಮಾಡ್ತಾ ಇದ್ದೀನಿ. ಸಖತ್ ಜನ ಇದ್ದಾರೆ. ರಕ್ಷಾ ಬಂಧನ್ಗೆ ಏನೇನು ಬೇಕೋ ಜಾತ್ರೆಯಲ್ಲಿ ತಗೋ ಅಂತ ನೀನು ಯಾವ ಥರ ಅಣ್ಣ ಹೇಳಿ ನೀವೇ. ನಾನು ಹಿಂಗೆಲ್ಲ ಅಂದರೆ ರಾಖಿನ ಕಟ್ಟಲ್ಲ ಚಿಕ್ಕಮ್ಮ. ಯಾವ ಥರ ಅಣ್ಣ ನೀವು ಏನಂತ ನೋಡಿ. ಏನೋ ಚೆನ್ನಾಗಿ ಏನಾರ ಡೈಮಂಡ್ ನೆಕ್ಲೆಸ್ ಕೊಟ್ಟರೆ ನಂಗೆ ಅಲ್ಲಿ ಲಡ್ಡು ಕೊಡ್ತಾರೆ ಗೈಸ್, ಚಿಕ್ಕದು ಚೆನ್ನಾಗಿರುತ್ತೆ, ಅದನ್ನು ತಿಂತೀನಿ. ಆಮೇಲೆ ಪುಳಿಯೋಗರೆ ಕೊಡ್ತಾರೆ, ಅದು ಚೆನ್ನಾಗಿ, ಅದನ್ನು ತಿಂತೀನಿ. ಆಮೇಲೆ ಪುರಿ ಮಾಡ್ತಾರೆ, ಪುರಿ ತೊಗೊಂಡು ಮನೆಗೆ ಹೋಗ್ಬಿಟ್ಟು ಪುರಿಯಲ್ಲಿ ಎಲ್ಲ ಮಾಡ್ಕೊಂಡು ತಿಂತೀನಿ, ಎಲ್ಲ ತಿಂತೀನಿ. ಬಿರಿಯಾನಿ ಮಾಡ್ಕೊಂಡು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಪ್ರಸಾದ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಆಸೆ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಹೊರಗಡೆ ಬಂದು ಪೂರಿ ಎಲ್ಲ ತೊಗೊಂಡ್ವಿ. ಬರೀ ಯೂಟ್ಯೂಬ್ ಮಾಡೋದು ಗೈಸ್. ನನ್ನ ತಂಗಿ ಒಂದು ಆಟ
ಸಾಮಾನು ಕೂಡ ಕೊಡ್ಸಲ್ಲ ಇವ್ರು. ಏನು ಬೊಂಬೆ ತಗೊಂತೀರಾ? ಗನ್ ಕೊಡ್ಸ್ಬಿಡು. ಏನ್ ಬೇಕೋ ತಗೊಳ್ರಿ, ಏನ್ ಬೇಕೋ ತಗೊಳ್ರಿ. ನೋಡ್ರಿ ಒಂದ್ JCB, ನಿನ್ ಗಂಡನ ಒಂದ್ರಲ್ಲಿ, ನಿಮ್ ಗಂಡನ ಒಂದು. ನೋಡ್ದಾ ಬೈಸ್ಕೊಂಡ್ರ ಸರಿಯಾಗಿ? ಇವಾಗ ಸರಿಯಾಗಿತ್ತಾ ನಿನ್ಕ? ನೋಡಿ ಗೈಸ್, ಅದ್ಗೆ ಆಮೇಲೆ ಏನಾಗ್ಬೇಕು ಮೈದ್ನಾನಾ ಶಾಪಿಂಗ್ ಗೈಸ್. ಇಲ್ಲಿ ಬಂದ್ರು ಶಾಪಿಂಗ್ ಗೈಸ್. ನಮ್ದೇ ನಮ್ತನ ಅಂತ ಅನ್ಸ್ತಾ ಜಾತ್ರೆಯಲ್ಲಿ ನಾವು ಚೈಲ್ಡ್ಹುಡ್ ಇವಾಗೆಲ್ಲ ಮಾಲು ಅದು ಇದು ಎಲ್ಲ ನೋಡು ಆದ್ರೆ ಎಲ್ಲ ಫ್ರೆಶ್ ಇರುತ್ತೆ. ಬಟ್ ಇದೇ ಟೈಮಲ್ಲಿ ತಿನ್ಬೇಕು. ಇವಾಗೆಲ್ಲ ಸ್ವಲ್ಪ ಫ್ಯಾಷನ್ ಯಾರು ಸ್ಫೂರ್ತಿ ಬಿದ್ಲು ಗೈಸ್. ನಾವ್ ಹಂಗಿರ್ತೇವೆ. ಏನ್ ನವೀನ, ಏನ್ ಸಮಾಚಾರ? ನೆಕ್ಸ್ಟ್ ವರ್ಷ ಮದ್ವೆ ಹೆಂಡ್ತಿ ಇರ್ತಾಳೆ ಪಕ್ಕದಲ್ಲಿ, ನಮ್ನೆಲ್ಲ ಕೇರ್ ಇಲ್ಲ ನವೀನ. ಏನಿಲ್ಲ ಅಲ್ಲಿ. ನಾವೇನ ಹಂಗೆ ಹಿಂಗ ಸುಮ್ಮಿರ್ತೀರಿ, ಮಕ್ಳಿಗ ಎಲ್ಲ ಹಬ್ಬ ಖುಷಿ ಅವ್ರಕ ಮಾಡ್ಬೇಕು. ಹಂಗೆ ನಮ್ಮ ಅತ್ತೆ ಕಿರಿಲ್ಲಕ್ಕ ನೋಮಪ್ಪ. ಇಲ್ಲ ಸತ್ವಾಗಿ ತಿಂದು ಬಂದು ಮಸಾಲಾ ಲೆಮನ್ ರೈಸ್, ಕೋಡ್ಬಳೆ ಪಕೋಡ, ಕೋಡ್ಬಳೆ. ದಿಸ್ ಈಸ್ ಮೈ ಟೊಮೆಟೊ ಬಾತ್. ಓ ಮೈ ಗಾಡ್, ಎಷ್ಟು ಮಾತಾಡ್ತಿದ್ದೀರಾ? ಟ್ರಾಫಿಕ್ ಅಂತ ಬೋಡಿಕೊಂಡು ನಿಂತ್ಕೊಂತ ಡೈಲಿ. ಯಾರಾದ್ರೂ ನೋಡಿದ್ರೆ ನಮ್ ಪಿಂಕಿನ್ ಕಮೆಂಟ್ ಮಾಡಿ. MG ರೋಡ್ ಸರ್ಕಲ್ ಅಲ್ಲಿ ಫ್ರಮ್ ಸೆಂಟ್ ಜೋಸೆಫ್ಸ್ ಕಾಲೇಜ್ ಪಿಂಕಿ. ಓಕೆ ಮಾ. ಕಚ್ಬಿಡ್ತು ಅವನ್ಗೆ, ಇರ್ಬೇಕು ಕಚ್ಬಿಡ್ತು. ತಿಂದೇಳೋ ಬೇಗ. ಹೆಂಗಿದೆ ಅದು? ಅದೇ ಆ ಕಡೆ ಮಕ್ಳೇನ್ ಮಾಡ್ತಿದ್ದಾರೆ? ಮಕ್ಕಳು ಯಾಕೋ ವಾ ಅಲ್ಲಿ ಬರೋ ವೇಯಲ್ಲಿ ಫುಲ್ ಗ್ರೀನರಿ ಇದೆ. ಆ್ಯಂಡ್ ಅಲ್ಲಿ ಈ ಥರ ಮರದ ಕೆಳಗಡೆ ಕಟ್ಟೆ ಎಲ್ಲ ಇರುತ್ತೆ, ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ತುಂಬ ಪೀಸ್ಫುಲ್ ಆಗಿತ್ತು. ಗೈಸ್, ಬಚ್ಚಾ ಪಾರ್ಟಿ ಇನ್ ಮೈ ಚಿಚಸ್ ಕಾರ್. ಇವಾಗ ಗೋವಿಂದ 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 ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನಂಗೆ ಈ ರೋಡ್ಗಳೆಲ್ಲ ನೆನಪು ಕಾರ್ ಓಡಿಸೋದು. ನಾನು, ಚಿಚ್ಚ, ನಿತಿನ್, ನವೀನು 4 ಜನ ಬಂದು ಇದೆಲ್ಲ ಖಾಲಿ ಇರುತ್ತಲ್ಲ, ಅವಾಗ ನಾನು ವಸ್ತು ಕಲಿತಾ ಇದ್ನಲ್ಲ, ಅವಾಗ ಗೇರ್ ಗಾಡಿ ಎಲ್ಲ ನಮ್ ಚಿಚ್ಚ ಹೇಳ್ಕೊಟ್ಟಿದ್ರು. ಚೆನ್ನಾಗಿ ಓಡಿಸ್ತಾ ಇಲ್ಲ, ತಿರ್ಗಾ ಆಟೋಮೆಟಿಕ್. ಇವಾಗ ಆಟೋಮೆಟಿಕ್ ಬಂದ್ಬಿಟ್ಟೈತೆ, ಆಟೋಮೆಟಿಕ್. ಅದಕ್ಕೆ ಬರೀ ಆಟೋಮೆಟಿಕ್ ಅಭ್ಯಾಸ ಆಗೋಗುತ್ತೆ. ಗೇರ್ ಗಾಡಿ ಕಲ್ತ್ರೆ ಎಲ್ಲ ಕಾರು ಓಡಿಸ್ಬೋದು, ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರುತ್ತೆ. ಅದೇ ಫಸ್ಟ್ ಕಲ್ತಿದ್ದು, ಅದಾದ್ಮೇಲೆ ಇವೆಲ್ಲ ಇವಾಗ ಕೊಟ್ರೆ ಓಡಿಸ್ತೀಯ? ಓಡಿಸಲ್ಲ, ಆಟೋಮೆಟಿಕ್. ನಾನ್ ಕ್ಲಚ್ ಹಿಡ್ದಿ ಅಣ್ಣ ಏನೇನೋ ತಂದ. ತಗೋ ಶಿಕ, ನಿನ್ಗಿದು. ನನ್ಗಿದು ಫ್ರೂಟ್. ಏನ್ ನವೀನ ಇಷ್ಟು ದೊಡ್ಡ ದೊಡ್ಡ ತಂದಿದ್ಯಾ? ಚಿಚ್ಚ ನೀನೇನ್ ಸ್ಪ್ರೈಟಾ? ತಗೊಳ್ರಿ. ನೀನ ಪ್ಯಾರಿಸ್ ಕಪ್ಪಲ್ ಕುಡಿದ್ಬಿಡ್ತೀಯಾ? ನಿಜ? ಹೌದು, ನೀವು ನೋಡಿರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತೈತೆ. ನಾನು ಫ್ಲೆಕ್ಸ್ ಮಾಡ್ಬೋದಾಗಿತ್ತು. ಏನ ಲೈಟ್ ಕಂಬನ ಹೋಗಿ 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 ಸುತ್ತಿದ್ದೀವಳ ಲೈಟ್ ಕಂಬನ ಇಡೀ ಮಾಡಿ ನೋಡೋಣ. ನಾನು ಹೋಗ್ತೀನಿ ನೆಕ್ಸ್ಟ್ ದುಬೈಗೆ.
ಹೋಗ್ತೀನಿ ಪುರಿ ಇದು ಎಲ್ಲ ಎತ್ಕೊಂಡ ಆಗಸ್ಟ್ ಸೋಲೋ ಟ್ರಿಪ್. ಮತ್ತೆ ಅದ್ರ ಗಂಡ ಬಿಟ್ಬಿಟ್ಟು ಹೋಗ್ಬಿಡ್ಲ ಮಮ್ಮಿ? ಇವಾಗ ನೀನ್ ನಮ್ ಜವಾಬ್ದಾರಿ, ಆಮೇಲೆ ನಿನ್ ಗಂಡನ್ ಕೇಳ್ಕೊಂಡು ಸೋಲೋ ಟ್ರಿಪ್ ಆವಾಗ ನೀವ್ ಬೇಡ ಅಂತೀರಿ, ಬಿಟ್ರೆ ಬೈಕೊಂಡ್ಬಿಡ್ತೀರಾ ನನ್ನ ಆ ಗಂಡ. ಡ್ಯಾಡಿ ಜೊತೆ ಮಾತಾಡಿ ನಿನ್ ಗಂಡನ್ನ ಸೇರಿಸ್ಬೇಡ. 100% ನಾನು ಹೇಳ್ತೀನಿ. ಡ್ಯಾಡಿ ಜೊತೆ ನಿನ್ ಗಂಡನ್ ಸೇರಿಸ್ಬಿಟ್ರೆ ಇನ್ನೆಲ್ಲಿಗ್ ಬೇಕಾದ್ರೆ ನಾನಂಗೆಲ್ಲ ಮಾಡಲ್ಲ. ದೂರ ಮಾಡು. ಅಡುಗೆ ಮಾಡಬೇಕು, ತನ್ನ ಇದು ಮಾಡಬೇಕು, ಟೈಮ್ ಕರೆಕ್ಟಾಗಿ ಊಟ ಆಗಿ ಮನೆಗೆ ಅಲ್ಲ ಇವಾಗ ಇಲ್ಲಿ ಮಾಡ್ತಾ ಇದ್ದೀನಿ ತಂದೆ ತಾಯಿಗೆ, ಆಮೇಲೆ ಅಲ್ಲೂ ಅತ್ತೆ ಮಾವ ಚಾನ್ಸ್ ಮಾಡಬೇಕು. ಅದೇ ಹಿಂಗ್ಸು ಹೆಂಗ್ಸು ಹೆಂಗ್ಸು ಅನ್ನೋದನ್ನ ಚಿಕ್ಕ ಮಗಳನ್ನ ಅವಳಿಂದ ಹೆಂಗೆ ಅವಳು ಅಷ್ಟೇ ಏನೋ ಬ್ರೆಡ್ ಜಾಮ್ ಮ್ಯಾಗಿನ ಅವಳು ಫುಲ್ ಕಲಿತಾಳೆ ಇವಾಗ. ಓ ನಾನ್ ನೋಡಿದ್ದೀನಪ್ಪ ನೀನು ಅವಳನ್ನ ಕಲ್ಸಿದ್ದು. ಅವಳು ಇಲ್ದೇ ಇರೋವಾಗ ಏನ್ ಕಲ್ಸ್ತೆ ನೀನು ಅವಳನ್ನ? 1 ವಾರ ಪೂಜೆ ಮಾಡಿಲ್ಲ ಅವಳು ಮನೆಗ. 1 ವಾರ ನೋಡ್ಬಿಟ್ಟ. 1 ವಾರ ಮಾಡಿದ್ದೀನಿ ಪೂಜೆ, 1 ಹಬ್ಬ ಮಾಡಿದ್ದೀನಿ. ಇವಾಗ ನಾನು ಇಲ್ಲ ಇವಾಗ ದುಬೈಗೆ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬೇಡ ಗಂಡ ಜೊತೆ ನಿನ್ ಫೋಟೋ ಶೂಟ್ ದುಬೈಲೇ ಮಾಡೋಣ. ದುಬೈ ಅರ್ಥ ಆಯ್ತಾ? ರಾಖಿ ಹಬ್ಬ ಮಾಡ್ಸ್ಕೊಂಡು ಹೋಗಿ ಬಂದವ್ರಿಗೆ ನನ್ನ ತಮ್ಮಂದ್ರು ಎಲ್ಲ 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 ಬಿಡು ಬಿಡು. ಇದು ನಿತಿನ್, ಅದು ಯಶು, ಇದು ಪಾಪು, ಇದು 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 ನಮ್ಮ ಅಣ್ಣ. ನಾನು ಒಬ್ಬನೇ ಅಲ್ಲ ನಿನ್ ಕಣ್ಣ. ಹೌದು ನಾನು ನೋಡಿ 2 ಜನ ತಂಗಿರು. ಹೌದಾ? ಅಕ್ಕನು ನವಿಲ್ ಗರಿ ಕಟ್ಬಿಟ್ಟೆ. ಅಕ್ಕನ್ ನೋಡಿದ್ರೆ ಸೆಲೆಕ್ಷನ್ ಹೆಂಗ್ ಮಾಡೋಲ್ಲ ಅಂತ ಒಬ್ಬೊಬ್ರಿಗೆ ಒಂದೊಂದು. ನೀವು ಇದ್ದೀರಾ ನೋಡೋ ಮಗು ಎಷ್ಟು. ನಾನು ನಿತಿನ್ ಕೈಲ ಕರ್ಸಿ ರಾಖಿ ತರ್ಸಿ ಆತರ ಅತ್ತೆ ಮನೆಯಿಂದ ಬಂದು ಒಬ್ಬೊಬ್ರಿಗೆ ಒಂದೊಂದರ ರಾಖಿ ಸೆಲೆಕ್ಟ್ ಮಾಡಿ ಎಲ್ಲ ತೋರ್ಸೋ ನಿಮ್ದು ರಾಖಿ. ಅವಾಗೇನೋ ನಾ ಕರ್ತಿದ್ದ ಮನೆಕ ಬಾ ಕಟ್ಸ್ಕೊಂಡು ಹೋಗು ಅಂತ ಹೊಡ್ದಾಕ್ ಬೇಕಿತ್ತು. ನಾನು ಕರಿತೀನಿ, ಎಷ್ಟು ದೂರನ ಇರ್ತಿದ್ದು ನಾನು ಬರೋ ರಾಖಿ ಬರಲ್ಲ. ನಾನು ಅವಾಗ ಹೇಳ್ತೀನಿ ನನ್ನ ಗಂಡ ಜಗಳ ಮಾಡ್ಬಿಟ್ಟು ಫಸ್ಟ್ ಅವನ್ನ ಕೇಳಮ್ಮ, ಅವನ್ನ ದೊಡ್ಡವನ್ನ ಸೇಲ್ ಆಗ್ತಾವ. ನವೀನ್, ನಿಮ್ಗೆ ಪೂರ್ತಿ ಇಷ್ಟನಾ ಪಿಂಕಿ ಇಷ್ಟನಾ? 1 word ಆನ್ಸರ್ ಪ್ಲೀಸ್. ನೋ ನೋಡು ಹಂಗೆ ಸಂಗೀತ ಅಂದ್ರೆ ಇಷ್ಟ. ಗೇಮಿಂದ ಔಟ್. ನೋ ರಾಂಡಿ ಕಡೆ ಗೋ ಗೋ ಗೋ. ತಂಗಿ ಅಲ್ಲ ಡಿಪ್ಲೊಮ್ಯಾಟಿಕ್ ಆನ್ಸರ್. ಸ್ಟ್ರೈಟ್ ಫಾರ್ವರ್ಡ್ ಬೋತ್. ನಾನು ನಿಮ್ 3 ಜನದಲ್ಲಿ ಯಾರು ಇಷ್ಟ ಅಂತ ನಾನು ಇವಾಗ ಆನ್ ಸ್ಪಾಟ್ ಹೇಳ್ತೀನಿ. ನಾನು ಆತರ ಇಲ್ಲ, ಅವ್ರ ಇಷ್ಟ ಲಿಸ್ಟಾಗಿ ಇಟ್ಕೊಡ್ರಿ. ಆಯ್ತು ನಿತಿನ್ ಹೇಳ್ತಾನೆ. ನಿತಿನ್ ನೀನ್ ಈ ತರ ಸರಿ ಬಾಯ್ ಗೈಸ್. ಯಶು ನೀನು ನನ್ನ ತಮ್ಮ ಆಗಿದ್ರೆ ನೀನಾದ್ರೂ ಉತ್ತರ ಕೊಡಪ್ಪ. ಇಲ್ಲ ಇಬ್ರು ಇಷ್ಟ ಇಲ್ಲ. ಅವನಿಲ್ಲ ಇಲ್ಲ ಇಬ್ರು ಇಷ್ಟ ಇಲ್ಲ. ನನ್ನ ಕೈಲೂ ನನ್ ಪಿಂಕಿನ ಇಷ್ಟ ಅಂತ ಹೇಳ್ತೀನಿ. ಅದು ಹತ್ಕೊಂಡು ರೋಡ್ ನೆಗ್ಲು ಅಲ್ಲಿದ್ದ. ಹಂಗೆ ನೀನ್ ಉತ್ತರ ಕೊಡು. ಉತ್ತರ ಕೊಡು. ನಿಂಗೆ ನಿಂಗೆ ಇಬ್ರು one good quality about Scooty and ಪಿಂಕಿ bad quality ಆತರ ಏನೋ ಒಂದು ಗುಡ್ ನನ್ ಬಗ್ಗೆ. ಗುಡ್ ನಿಂಗೇನ್ ಗುಡ್ ಅವಳಲ್ಲಿ ಇಷ್ಟ ಅದರ ಇಷ್ಟ ಇವಾಗೇನ್ ಗುಡ್ ಅವಳದಾಗಂತ ಅಡ್ಗೆ ಅನ್ನ ಮಾಡ್ತಾಳೆ ಪಾಪ, ಚೆನ್ನಾಗಿ ಮಾಡಾಕ್ತಾಳೆ. ಅದು ಗುಡ್ ಅಲ್ಲ. ಮಾಡಾಕಿದ್ರೆ yes Nitin you are right. ಅಲ್ಲ ಗುಡ್ ಕ್ವಾಲಿಟಿ, ಗುಡ್ ಕೆಲಸ ಮಾಡೋ ಕ್ವಾಲಿಟಿ ಇದು. ಏನೋ ಒಂದಾದ ಇರು ನಿತಿನ್ ಫಸ್ಟ್ ಹೇಳು. ಪೂರ್ತಿ ಸ್ಟ್ರೈಟ್ ಫಾರ್ವರ್ಡ್ ಏನಿದಿಲ್ಲ. ಬ್ಯಾಡ್ ಇರು ಬ್ಯಾಡ್ ಹೇಳಿ. ಅದೇ ಸ್ಟ್ರೈಟ್ ಫಾರ್ವರ್ಡ್ ಜಾಸ್ತಿ ನಿತಿನ್ ಅದೇ ಬ್ಯಾಡ್ ಅದೇ ಬಿಡು, ನಾವು ಅರ್ಥ ಮಾಡ್ಕೊಂತೀವಿ ನಿನ್ನ ಕಷ್ಟನ. ಬಿಕಾಸ್ ಅವ್ಳು ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗ ಹಂಗೆ ಹೋಗ್ಬಿಟ್ರೆ ಸರಿ ನೆಕ್ಸ್ಟ್ ಆಯ್ತು. ಯಶಿಕ್ ಅದ್ರಲ್ಲಿ ಯಶಿಕಾ ಅವರಲ್ಲಿ
ಹೇಳ ಭಯ ಬೀಳ್ತಾನೆ ಓ ಏನ್ ನಡಿ ಸರಿ ಕೆಟ್ಟದಿಲ್ಲ ಕೆಟ್ಟದ್ದು ಕೆಟ್ಟದಂತ ಅಲ್ಲ ಏನಿಲ್ಲ ಆಯ್ತು ನೀನ್ ಹೇಳು ಇಷ್ಟು ಮಾತಾಡ್ತೀಯಲ್ಲ ಹೇಳು ಸ್ಫೂರ್ತಿ ಅಂದ್ರೆ ಪಾಪ ನಮ್ ಚಚ್ಚಿಗೆಲ್ಲ ಅಡ್ಗೆನ ಕಲ್ತ್ ಮಾಡ್ತಾಳೆ. ಇವಾಗ ಏನೋ ಮಾಡಿದೆ ನಾನು ಇಲ್ಲೇ ಕೂತಿದ್ದೀನಿ ತಾನೆ 3 ಅವರಿಂದ ನೀನ್ ಒಳ್ಳೆ ಕ್ವಾಲಿಟಿ ನಿನ್ನಲ್ಲಿ ಹೇಳು ಚಿಕ್ಕ ಮನೆ ಇದು ಅಡ್ಗೆನಾಗೆಲ್ಲ ಕೆಲಸ ಮಾಡ್ತಾಳೆ. ಯಶಿಕ ಮಕ್ಕಳು ನೋಡ್ಕೊಂಡಾಗೆಲ್ಲ ಹೆಲ್ಪ್ ಮಾಡ್ತಾಳೆ. ನಿನ್ ಬಗ್ಗೆ ಗುಡ್ಡೆ ಅಲ್ಲ ನೀನ್ ಮಿಸ್ ಮಾಡ್ತಾ ವಿಡಿಯೋನಾಗ ನೋಡ್ಕೊಂಡು ಏನ್ ಹೇಳ್ದ ಏನ್ ಹೇಳ್ತಿಲ್ಲ ಸ್ಫೂರ್ತಿ ಇನ್ನು ಬ್ಯಾಡ್ ಅಂದ್ರೆ ಏನು ಕೆಲಸ ಮಾಡಲ್ಲ ಅಲ್ಲ ಬ್ಯಾಡ್ ಅಂದ್ರೆ ಯಾವ ಸ್ವಲ್ಪ ರ್ಯಾಶ್ ಇದು ಯಾವ ತಿಕ್ಲೋಳ್ ತರ ಹೊಡಿತಾ ಇರ್ತಾರೆ. ಮೈಂಡ್ ಯೋರ್ ಲ್ಯಾಂಗ್ವೇಜ್ ಬ್ರದರ್ ರಾಕಿ ಕಟ್ಟಲ್ಲ ನೀನು ಬ್ಯಾಡ ಬ್ಯಾಡ ಇಟ್ಕೊಂಡು ಒಳ್ಳೇದೇನಂದ ಒಳ್ಳೇದೇನ ಅವ್ನ ಮಗುನ್ ನೋಡ್ಕೊಂತೀಯ ಅಂದ ಅಷ್ಟು ಇವಾಗ ಎಷ್ಟು ಹೇಳ್ತಾನೆ ನೋಡ್ತಾರೆ ಯಶು ಹೇಳು ಯಶು ಅಣ್ಣ ನಮ್ಗೇನೋ ತರ್ಸೋನೆ ಅಣ್ಣ ಏನೋ ತರ್ಸೋನೆ ಕಂಟೆಂಟ್ ಕೊಡ್ತಾರೆ ನೋಡಿ ಬೈಯೋದು ಇದೇ ಬ್ಯಾಡ್ ಕ್ವಾಲಿಟಿ. ನಿನಗ ಸ್ಫೂರ್ತಿ ಅಂದ್ರೆ ಇಷ್ಟನಾ ಪಿಂಕಿ ಅಂದ್ರೆ ಇಷ್ಟನಾ? ಅಲ್ಲಿ ಏನ್ ಗುಡ್ ಇಷ್ಟ ಬ್ಯಾಡ್ ಇಷ್ಟ ಫಸ್ಟ್ ಗುಡ್ ಹೇಳು ಸ್ಫೂರ್ತಿ ಏನ್ ಗುಡ್ಡು ಹೇಳು ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ ಬಾ ನೀನು ಸಾಕು. ನನ್ನ ಬೈಯೋದು ಜೊತೆ ಹೊಡೆಯೋದು ಗುಡ್ ಏನು? ಗುಡ್ ಏನು? ಗುಡ್ ಏನು ಗುಡ್ ಬಂದ್ಬಿಟ್ಟು ನನ್ನ ಕಾರ್ ಕರ್ಕೊಂಡು ಹೋಗೋದು ಊಟ ತಿನ್ಸೋದು ಆಮೇಲೆ ವಿಡಿಯೋ ಮಾಡೋದು ಇದು ಯಶಿಕಾ ಬಗ್ಗೆ ಹೇಳು. ಗುಡ್ ಬ್ಯಾಡ್ ನನ್ ಬಗ್ಗೆನೆ ನೀನ್ ಸಖತ್ ಹೆಲ್ಪ್ ಮಾಡ್ತೀಯ ಕುಕಿಂಗ್ ಎಲ್ಲ ಮಾಡ್ತೀಯ ಮತ್ತೆ ಬ್ಯಾಡ್ ಕ್ವಾಲಿಟಿ ಅಂದ್ರೆ ಇವಾಗ ಸಖತ್ ಕಿರ್ಸ್ತೀಯ ಆದ್ರೆ ಬ್ಲಾಗ್ಸ್ ಅಲ್ಲಿ ಏನೂ ಕಿರ್ಚಲ್ಲ ಬ್ಲಾಗ್ಸ್ ಅಲ್ಲಿ ಏನೂ ಕಿರ್ಚಲ್ಲ ಈ ರೌಂಡ್ ಅಲ್ಲಿ ನೀನೇ ಯಶಸ್ವಿ ಆಗಿರೋದು ಯಶಿಕಾದು ಬಗ್ಗೆ ಇವಾಗ ಇವನೇ ಸಖತ್ ಆರಾಮಾಗಿ ಫೋನ್ ನೋಡ್ಕೊಂಡು ಆರಾಮಾಗಿರುತ್ತೆ ಹೌದಾ ಸರಿ ಮಾತಾಡ್ಕೊಂಡು ನೀನ್ ಹೇಳ್ ಮನೆ ನೀನ್ ಸ್ಫೂರ್ತಿ ಅಕ್ಕ ಇಷ್ಟನಾ ಪಿಂಕಿ ಅಕ್ಕ ಇಷ್ಟ ಏ ಮಗುಗ್ ಇಬ್ರು ಇಷ್ಟ ಅಂತೆ ಸ್ಫೂರ್ತಿ ಅಕ್ಕ ಯಾಕೆ ಇಷ್ಟ ಸ್ಫೂರ್ತಿ ಅಕ್ಕ ಗುಡ್ಡ ಬೇಡ ಗುಡ್ ಏನ್ ಮಾಡ್ತಾಳೆ ಗುಡ್ಡಗಿ ಅವಳಿಗೆ ಶಾಕು ಏನ್ ಮಾಡ್ತಾಳೆ ಹೇಳ ಗೊತ್ತಿಲ್ಲ ಅಯ್ಯೋ ಗೊತ್ತಿಲ್ಲ ಮತ್ತೆ ಗುಡ್ಡು ಪಿಂಕಿದ ಏನ್ ಗುಡ್ಡು ಬೇಡ ಪಿಂಕಿ ಗುಡ್ ಪಿಂಕಿ ಆಲ್ವೇಸ್ ಗುಡ್ ಎಲ್ಲ ಮಕ್ಕಳು All are ready for Rakhi ceremony, guys. All ready? Yes. ಎಲ್ರಿಗೂ ಹಿಂಗೆ ಮಾಯಿಷ್ಮತಿ ಮಾಡಾಕಿದೀವಿ ಏನಿದೆ ಏನಂತಾರೆ ಇದನ್ನ ಅಯ್ಯೋ ಏನು ಅಕ್ಷತೆ ಕಾಳು ಜಮ್ನ ಹಾಕಿದ್ ನಮ್ಮ ಐ ಥಿಂಕ್ ಇವ್ನು ಮದ್ವೆ ಆಗ್ಬಾರ್ದು ನಮ್ಮ ಅಕ್ಕನ ಹಾಕಿದ್ದು ನಿನ್ಗೆ ಲಕ್ಷ ತಕ ಇವ್ರಿಗೆಲ್ಲ ಕುಂಕುಮ ಇಕ್ಕಿದಾಳೆ ಗೈಸ್ ಕಾಲಿಗೆ ಬೀಳಲ್ಲ. ಕಾಲ್ಗ ಬೀಳ್ಬೇಕಾ ಇಲ್ಲ ಮತ್ತೆ ತೆಗಿತು ಬೀಳೋದು ಬೇಡ ಅಂತ ಏನ್ ಕೊಡ್ತೀಯಾ ಏನ್ ಕೊಡ್ತೀಯಾ ಆಶೀರ್ವಾದ ಕೊಡ್ತೀಯಾ ಅದಕ್ಕಿಂತ ಬೇರೆ ಬೇಕಾ? ಅದೊಂದೇ ಏ ಅಕ್ಷತೆ ಎತ್ಕೊಂಬ ಯಶಿಕಾ. ಏನೇ ನೆಕ್ಸ್ಟ್ ವರ್ಷ ತನಕ ಇಕ್ಕೋ ಅವ್ನು ನೆಕ್ಸ್ಟ್ ವರ್ಷ ಇಲ್ಲ ನೋಡಿ ಗೈಸ್ ನನ್ನ ತಮ್ಮಗೆ ಗೋಡ್ ಯಾವ ತರ ರಾಕಿ ಇದೆಲ್ಲ ಇವಾಗ ಯಶಿಕಾ ಸರದಿ ಬಾಬು ಬಾ ಬಾಬು It's Rakhi time, guys. It's Rakhi time. Rakhi time. Rakhi time. ಹೋಗ್ಬಿಟ್ಟು मम्मी कैसे नहीं लिखोदा दृष्टि ಸೋನು ಬೇಗ ಮದ್ವೆ ಆಗ್ಲಿ ಈಗವೇವ ಕಲ್ಯಾಣ ಪ್ರಾಪ್ತಿರಸ್ತು. ನೆಕ್ಸ್ಟ್ ವರ್ಷ ಮದ್ವೆ ಆಗ್ಲಿ. ಮದ್ವೆ ಆಗಿ ಅಂತ ನಂದು ಬಂತ ನಕ್ಕಿದ್ದು ಏನಕ್ಕೆ ಮದ್ವೆ ನೆಕ್ಸ್ಟ್ ನಾನು ಆಶೀರ್ವಾದ ಫಸ್ಟ್ ದೊಡ್ಡ ತಂಗಿಕ
ಮನೆಗೆ ಬರೋಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿತ್ತು ಮತ್ತು ಫುಲ್ ಮಳೆ ಇತ್ತು ಆ ದಿನ. ಅದು ಏನಂತ ಗೊತ್ತಿಲ್ಲ. ಮತ್ತು ರಾಖಿ ಎಲ್ಲ ಕಟ್ಟಬೇಕಿತ್ತು ನನ್ನ ತಮ್ಮಂದ್ರಿಗೆ, ಅಣ್ಣಗೆ ಎಲ್ಲ. ಸೊ ಅವರೆಲ್ಲ ಬಂದಿದ್ದರು, ಮಸ್ತ್ ಮಜಾ ಮಾಡಿಕೊಂಡು ಫುಲ್ಲು ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಅದು ಆದಮೇಲೆ ಇವಾಗ ಎಲ್ಲ ಅಡುಗೆ ನಮ್ಮ ಮಮ್ಮಿನೇ ಮಾಡಿದ್ದು. ನಾನು ಬರೀ ವಡೆ ಸುಡೋಕ್ಕೆ ಬಂದೆ. ತುಂಬ ಏನೂ ಮಾಡಿರಲಿಲ್ಲ, ನೈಟ್ಗೆ ಆಗೋಷ್ಟು ಮಾಡಿದ್ವಿ ಅಷ್ಟೇ. ಬಿಕಾಸ್ ನೆಕ್ಸ್ಟ್ ಡೇಯಿಂದ ನಾನ್ ವೆಜ್ ಸ್ಟಾರ್ಟ್. ಸೊ ಅದಕ್ಕೋಸ್ಕರ ಕಾಳು ಸಾರು ಮತ್ತು ಮುದ್ದೆ, ಅನ್ನ, ಅದಾದಮೇಲೆ ವಡೆ, ಆಮೇಲೆ ನಾರ್ಮಲ್ ಪಾಯಸ ಇಷ್ಟೇ ಮಾಡಿದ್ದು. ಸೊ ಇಷ್ಟ ಆಗಿತ್ತು. ನಮ್ಮ ಮನೆ ಶ್ರಾವಣ ಮುಗ್ದಿತ್ತು ಎಲ್ಲ. ಸೊ ನೀವು ಯಾವ ಥರ ಮಾಡ್ತೀರಿ, ನಿಮ್ಮ ಮನೇಲಿ ಶ್ರಾವಣ ಹೆಂಗೆ ಎಂಡ್ ಮಾಡ್ತೀರಿ ಅಂತ. ಆ್ಯಂಡ್ ತುಂಬ ಜನ ಗಣೇಶ ಹಬ್ಬದ ತನಕ ಮಾಡ್ತಾರೆ. ನಾವು ಅಷ್ಟೆಲ್ಲ ಮಾಡೋದು, ನಾವು ಜಸ್ಟ್ 3 ವಾರ ಮಾಡೋದು. ಆ್ಯಂಡ್ ಇದನ್ನು ಎಲ್ಲರಿಗೂ ಗೊತ್ತು, ಎಷ್ಟೊಂದು ಟೈಮ್ ಹೇಳಿದ್ದೀನಿ. ಬಟ್ ರೀಸೆಂಟಾಗಿ ಏನಾದರೂ ನಾನ್ ವೆಜ್ ಅದು ಇದು ಅಪ್ಲೋಡ್ ಮಾಡಿದಾಗ ತುಂಬ ಜನ ಕೇಳ್ತಿರ್ತಾರೆ ನಿಮ್ಮದು ಇಷ್ಟು ಬೇಗ ಶ್ರಾವಣ ಆಗೋಯ್ತಾ ಅಂತ. ಸೊ ಅದಕ್ಕೆ ಐ ಆಮ್ ಟೆಲ್ಲಿಂಗ್. ಆ್ಯಂಡ್ ಕೆಲವೊಬ್ಬರು ಶ್ರಾವಣನೇ ಮಾಡಲ್ಲ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರ ಮನೇಲಿ ಯಾವ ಥರ ಅವ್ರ ಕಲ್ಚರ್ ರಿಚುವಲ್ನ ಯಾವ ಥರ ಫಾಲೋ ಮಾಡ್ತಾರೋ ಹಾಗೆ. ಸೊ ದಿಸ್ ವಾಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಸೊ ಎಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡಿ ಫಸ್ಟ್ ದೇವರಿಗೆ ಎಡೆಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಹೆಂಗೈತೆ ಮಮ್ಮಿ ಟೇಸ್ಟು? ಹಬ್ಬ ಮಾಡಿ 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 2 ದಿನದಿಂದ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಗೈಸ್ ನಮ್ಮ ಮನೇಲಿ 2 ದಿನದಿಂದ ಅಲ್ಲ 2 ವಾರದಿಂದ ಹಬ್ಬ ನಡೀತಾ ಇದೆ. ಹಬ್ಬಕ್ಕೆ ಮೇಲೆಯಿಂದ ಕ್ಲೀನು, ಆಚೆ ಕ್ಲೀನು ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ನೆನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಹಚ್ಕೊಂಡು ಬಂದು ಟೈಮ್. ಮತ್ತೆ ಇವತ್ತು ಬೆಳಗ್ಗೆಯಿಂದ ಚಿಕ್ಕ ತಿರುಪತಿಗೆ ಹೋಗಿ ದರ್ಶನ ಆಗಿದ್ದು 5 ನಿಮಿಷದಲ್ಲಿ. ಆದ್ರೆ ಟ್ರಾವೆಲ್ ಹೋಗಿ ಬರೋದೇ 2-3 ಅವರ್ ಅಲ್ಲ, ಜಾಸ್ತಿ ಆಯ್ತು. ಇನ್ನ ಜಾಸ್ತಿ 4 ಅವರ್ ಆಯ್ತಾ, 4-5 ಅವರ್ ಆಯ್ತು. ಆಮೇಲೆ ಇವಾಗ ಬಂದು ಇಷ್ಟೆಲ್ಲ ಅಡುಗೆ ಮಾಡಿ ನಮ್ಮ ಮಮ್ಮಿ ಪೂಜೆ ಮಾಡಿ ಊಟ ಮಾಡ್ತಾ ಇದ್ದಾರೆ. ನಾವು ನಿನ್ನೆಯಿಂದ ಪ್ರಾಪರ್ ಆಗಿ ಊಟ ಮಾಡಿದ್ದಾರೆ. ಇವಾಗ ಹೋಗಿ ಚೆನ್ನಾಗಿ ಊಟ ಮಾಡಿ. ಇವಾಗೂ ಮಾಡಲ್ಲ, ನಾಳೆನೆ ಪ್ರಾಪರ್ ಆಗಿ ಮಾಡೋದು ನೀನು. ಇದು ಹೊಸ ಬುಕ್ You're my true sister, Ashika. Thank you guys. Bye.